ಕಾಗವಾಡ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಐನಾಪುರ ಗ್ರಾಮದಲ್ಲಿ ಒಂದು 26ನೇ ತಾರೀಕು ಒಂದು ವ್ಯಕ್ತಿ ಒಂದು ತೋಟದಲ್ಲಿ ಒಂದು ವ್ಯಕ್ತಿ ತಲೆ ಮೇಲ್ಗಡೆ ಕಲ್ಲಾಕಿರೋದು ನಮಗೆ ಮಾಹಿತಿ ಬಂತು. ಸೊ ಕಂಪ್ಲೇಂಟನ್ನು ರಿಸೀವ್ ಮಾಡಿ ಆದಮೇಲೆ ಅಲ್ಲಿ ಹೋಗಿ ವಿಚಾರಣೆ ಮಾಡೋದು. ಆ ವ್ಯಕ್ತಿಯ ಹೆಸರು ಸಂತೋಷ್ ಸಿದ್ದಪ್ಪ ಕಾಂಬ್ಳೆ, 38 ವರ್ಷ, ಇವರು ಐನಾಪುರ ವಿಲೇಜ್ ಅವರೇ ಇರೋದು ಕಂಡು ಬಂದಿರ್ತದೆ. ಈ ವ್ಯಕ್ತಿ ಸ್ವಲ್ಪ ಜಾಸ್ತಿ ಕುಡಿತಾ ಇರೋದು ಮತ್ತು ಫ್ಯಾಮಿಲಿ ಎಲ್ಲ ಕೂಡ ಇವರು ಬಿಟ್ಟು ಹೋಗಿರೋದು ಕಂಡು ಬಂದಿರ್ತದೆ. ಇವರು ಒಬ್ಬರೇ ವಾಸ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಜೊತೆಗೆ ವಿಚಾರಣೆಯನ್ನು ನಾವು ಮುಂದುವರೆದು ನೋಡುವ ಸಂದರ್ಭದಲ್ಲಿ 2 ಜನ ಅವತ್ತು ಬೆಳಗ್ಗೆಯಿಂದ ಸಾಯಂಕಾಲ ಬರೆ ತಿರುಗಾಡಿರ್ತಾರೆ. ಬಾಗುಬಲಿ ಬಾಳಾಸಾಹೇಬ್ ಮತ್ತು ಶ್ರೀಶೈಲ್ ಕಲ್ಲಪ್ಪ ಮಡಿವಾಳ. ಬಾಗುಬಲಿ ಬಾಳಾಸಾಹೇಬ್ 28 ವರ್ಷ, ಇವನು ಕೂಡ ಐನಾಪುರ ಗ್ರಾಮದಲ್ಲಿ ವಾಸ ಇರ್ತಾನೆ. ಶ್ರೀಶೈಲ್ ಕಲ್ಲಪ್ಪ ಮಡಿವಾಳ ಇವನು 31 ವರ್ಷ, ಇವನು ಕೂಡ ಅಲ್ಲಿಯೇ ವಾಸ ಮಾಡ್ತಾ ಇರ್ತಾನೆ. ಇಬ್ಬರನ್ನು ಕೂಡ 3 ಜನನೂ ಆಲ್ಮೋಸ್ಟ್ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಈ 3 ಜನನೂ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಕುಡಿಯೋದಕ್ಕೆ ಶುರು ಮಾಡಿ ಫುಲ್ ಜಾಸ್ತಿ ಕುಡಿದಿರ್ತಾರೆ. ಕುಡಿದ ನೆಶೆಯಲ್ಲಿ ಗಲಾಟೆ ಮಾಡಿಕೊಂಡು ಇರ್ತಾರೆ. ಸಂತೋಷ್ ಸಿದ್ದಪ್ಪ ಅವ್ರಿಗೆ ಹೆಂಡತಿ ಫ್ಯಾಮಿಲಿ ಯಾರಿಲ್ಲ, ಅದ್ರ ಬಗ್ಗೆ ಇವನು ಕೆಟ್ಟ ರೀತಿಯಲ್ಲಿ ಮಾತಾಡೋ ಸಂದರ್ಭದಲ್ಲಿ ಇಬ್ಬರಿಗೆ ಗಲಾಟೆ ಆಗಿರ್ತದೆ. ಕುಡಿದ ನೆಶೆಯಲ್ಲಿ ಇವನು ಮಲಗಿರ್ತಾನೆ. ಮಲಗಿರೋನ ಮೇಲ್ಗಡೆ ಈ ಬಾಗುಬಲಿ ಬಾಳಾಸಾಹೇಬ್ ಇವನು ಹೋಗಿ ಕಲ್ಲು ಹಾಕಿರೋದು ಕಂಡು ಬಂದಿರ್ತದೆ. ಸೊ ತಕ್ಷಣ ಇಬ್ಬರ ಮಂದಿಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿ ಜೈಲಿಗೂ ಕೂಡ ಪ್ರೊಡ್ಯೂಸ್ ಮಾಡಲಾಗಿರ್ತದೆ.